ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಂದಿನಿಂದ ಹಿಂದಿನವರೆಗೂ ಬಹಳಷ್ಟು ಜನಗಳು ಭಕ್ತಿ ಅಂದರೆ ಬೇರೆನೇ ತಿಳ್ಕೊಂಡಿದ್ದಾರೆ. ಭಕ್ತಿ ಅಂದರೆ ಕೇವಲ ಆಚರಣೆಗಳು ಅಂತ ತಿಳ್ಕೊಂಡು ಬಿಟ್ಟಿದ್ದಾರೆ. ಹಾಗಾಗಿ ತುಂಬ ಕಷ್ಟ ಆಗ್ತಾ ಇದೆ ಇದನ್ನು ವಿವರಿಸುವುದು. ಆದರೆ ಜಗತ್ತಿನಲ್ಲಿ ಬಸವಣ್ಣನವರಂತಹ ಭಕ್ತಿ ಮಾಡಿದವರು ಯಾರೂ ಇಲ್ಲ ಅಂತ ಹೇಳಿದ್ರೆ ಅತಿಶಯೋಕ್ತಿ ಮಾತು ಖಂಡಿತ ಆಗಲಾರದು. ಏಕೆಂದರೆ ಅವರ ಭಕ್ತಿ ತುಂಬ ವಿಭಿನ್ನವಾದದ್ದು. ಅವರ ಭಕ್ತಿ ಹೋಗುತ್ತಾ ಬರುತ್ತಾ ಗರಗಸದಂತೆ ಕೊಯ್ತಕ್ಕಂಥದ್ದು, ಮನಸ್ಸಿನ ಒಳಗಡೆಯಿಂದ ಬಂದಿರತಕ್ಕಂಥದ್ದು. ಕೇವಲ ನಾಟಿಕೆಯಲ್ಲ, ಯಾರಿಗೋ ತೋರಿಸುವುದಕ್ಕಲ್ಲ. ಭಕ್ತಿ ಅಂದರೆ ಯಾವುದೋ ದೇವಸ್ಥಾನಕ್ಕೆ ಹೋಗಿ ನಿಂತು ಅಲ್ಲಿ ದೇವರ ಮೂರ್ತಿಯ ಮುಂದೆ ನಿಂತುಕೊಂಡು ವಿನೀತನಾಗಿ ಎಲ್ಲವನ್ನು ಮರೆತು ಆವೇಶಕ್ಕೆ ಒಳಗಾಗಿ, ಭಕ್ತಿಯ ಆವೇಶಕ್ಕೆ ಒಳಗಾಗಿ ಪೂಜೆ ಮಾಡೋದು ಭಕ್ತಿ ಅಲ್ಲ. ಗುಡಿಗೆ ಸುತ್ತುವುದು ಭಕ್ತಿ ಅಲ್ಲ. ಕಂಡ ನೀರಲ್ಲಿ ಮುಳುಗಿ ಪವಿತ್ರ ಆದೆವು, ಪುನೀತ ಆದೆವು ಅಂತ ಹೇಳೋದು ಭಕ್ತಿ ಅಲ್ಲ. ಸದಾ ಮಣ ಮಂತ್ರಗಳನ್ನು ಹೇಳುವುದು ಭಕ್ತಿ ಅಲ್ಲ. ಯಾವುದೋ ನಂಬಿಕೆಗಳನ್ನ ತಲೆ ಇಟ್ಟುಕೊಂಡು ಆ ನಂಬಿಕೆಗಾಗಿ ಅಥವಾ ನಮ್ಮ ಶ್ರೇಯಸ್ಸಿಗಾಗಿ, ವ್ಯಕ್ತಿಗತವಾದ ಅಭಿವೃದ್ಧಿಗಾಗಿ ಮಾಡುವುದು ಅದು ಭಕ್ತಿ ಅಲ್ಲ ಅಂತ ಶರಣರು ಖಚಿತವಾಗಿ ಹೇಳ್ತಾರೆ. ಅದನ್ನೇ ಅವರು ತಮ್ಮ ವಚನಗಳಲ್ಲಿ ವಿಷ್ಣುವ ಪೂಜಿಸಿ ಮಡುಹ ಸುಡಿಸಿ ಕೊಂಬವರ ಕಂಡೆ, ಜೀನನ ಪೂಜಿಸಿ ಬತ್ತಲೆ ಅಪ್ಪುದ ಕಂಡೆ, ಜೀನನ ಪೂಜಿಸಿ ಬತ್ತಲೆ ಅಪ್ಪುದ ಕಂಡೆ, ಮೈಲಾರನ ಪೂಜಿಸಿ ನಾಯಾಗಿ ಬೊಗಳುವುದ ಕಂಡೆ. ಇವೆಲ್ಲ ನಾವು ನಿತ್ಯ ನೋಡ್ತಾ ಇದ್ದೀವಿ. ಯಾರನ್ನೋ ಪೂಜೆ ಮಾಡಿ ಬೆತ್ತಲೆ ಆಗ್ತೀವಿ, ಇನ್ಯಾರನ್ನೋ ಪೂಜೆ ಮಾಡಿ ನಾಯಿ ಅಂತ ಬೌ ಅಂತ ಬೊಗಳ್ತೀವಿ. ನಮ್ಮ ಕೂಡಲ ಸಂಗಮ ದೇವನ ಪೂಜಿಸಿ ಸದ್ಭಕ್ತರೆನಿಸಿಕೊಂಬುದ ಕಂಡೆ. ಕೂಡಲ ಸಂಗಮ ದೇವ ಅಂದ್ರೆ ಮತ್ತೆ ಹುನಗುಂದ ಜಿಲ್ಲೆ ಹುನಗುಂದ ತಾಲೂಕಿನ ಕೂಡಲ ಸಂಗಮ ಅಲ್ಲ, ಸ್ಥಾವರ ದೇವರಲ್ಲ, ಅದು ಆತ್ಮಸಾಕ್ಷಿ. ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡಿಬೇಕು ಹೊರತು ಆತ್ಮಸಾಕ್ಷಿಯ ಪೂಜೆ. ಈ ಆತ್ಮಸಾಕ್ಷಿಗೆ ಶರಣರು ತಮ್ಮ ಇಡೀ ಬದುಕನ್ನ ಸಮಾಜಕ್ಕಾಗಿ ತೆರೆದಿಟ್ರು. ಹಾಗಾಗಿ ಬಸವಣ್ಣವರನ್ನ ಭಕ್ತಿಯ ಭಂಡಾರಿ ಅಂತ ಕರೆದ್ರು. ಅವರ ಭಕ್ತಿಯ ನಿಲುವು ತುಂಬಾ ವಿಭಿನ್ನವಾಗಿರತಕ್ಕಂಥದ್ದು. ಬಸವಣ್ಣವರು ಕೂಡ ಆರಂಭದ ದಿನಗಳಲ್ಲಿ ಇಷ್ಟಲಿಂಗ ಪೂಜೆ ಬಹಳ ದೊಡ್ಡದು ಅಂತ ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ರು. ಅವರು ಇಷ್ಟಲಿಂಗ ಪೂಜೆಯಲ್ಲಿ ಅವರು ಲೀನವಾಗಿ ಬಿಟ್ಟಿದ್ರು. ಎಷ್ಟು ಲೀನಾಗಿದ್ರು ಅಂದ್ರೆ ಲಿಂಗ ಪೂಜೆಯಲ್ಲಿ ಕುಳಿತಾಗ ತಮ್ಮ ಮೈಯನ್ನು ಕೂಡ ಮರೆತು ಬಿಡ್ತಿದ್ರು ಅವರು. ಯಾರು ಬಂದ್ರು ಹೋದ್ರು ಕೂಡ ಅವರಿಗೆ ಗೊತ್ತೇ ಆಗ್ತಿರ್ಲಿಲ್ಲ. ಅಷ್ಟು ಭಾವುಕವಾಗಿ ಆ ಇಷ್ಟಲಿಂಗ ಪೂಜೆ ಜೊತೆಗೆ ಅವರು ಬೆರೆತು ಬಿಡ್ತಿದ್ರು. ಅಲ್ಲಮ ಪ್ರಭುಗಳು ಮಹಾಮನಿಯ ಬಾಗಿಲಲ್ಲಿ ನಿಂತಾಗ ಕೂಡ ಅದನ್ನು ಗ್ರಹಿಸುವಂಥ, ಅವರನ್ನ ಕಾಡುವಂಥ ತಹತ ಅವರಿಗಿರ್ಲಿಲ್ಲ. ನಿಜವಾದ ಜಂಗಮ ಹೊರಗಡೆ ಬಂದಾಗ ಅದನ್ನು ಹೋಗಿ ಆದರ ಪ್ರೀತಿ ಗೌರವಗಳಿಂದ ಅವರನ್ನ ಸ್ವಾಗತ ಮಾಡಬೇಕಾಗಿತ್ತು. ಆದರೆ ಬಸವಣ್ಣವರಿಗೆ ನಾನು ಇಷ್ಟಲಿಂಗ ಪೂಜೆಯಲ್ಲಿ ಕುಳಿತಿದ್ದೇನೆ, ಯಾರಾದರೂ ಇನ್ನೇನು ಅಂತನ್ನುವಂಥ ಒಂದು ಮನೋಭಾವ ಇತ್ತು. ಆ ಮನೋಭಾವವನ್ನು ಕೂಡ ಅಲ್ಲಮ ಪ್ರಭುಗಳು ಅಳಿಸಿ ಹಾಕ್ತಾರೆ. ಅವರ ವಚನ ಬಹಳ ಸುಂದರವಾದ ವಚನ. ಜಂಗಮವೇ ಹೊರಗಿರಲು ಲಿಂಗಾರ್ಚನೆ ಯಾವುದಯ್ಯ, ಜಂಗಮವೇ ಹೊರಗಿರಲು ಲಿಂಗಾರ್ಚನೆ ಯಾವುದಯ್ಯ, ಪ್ರಾಣನ ಹೊರಗಿರಿಸಿ ಎಡೆಯಾಡುವ ದೇಹ ಉಂಟೆ. ಪ್ರಾಣ ಕಡೆಕಿಟ್ಕೊಂಡು ತಿರುಗಾಡದಂಥ ದೇಹ ನೀವೆಲ್ಲಾದ್ರೂ ನೋಡಿದ್ದೀರಾ? ಶರಣರು ಬಂದು ಬಾಗಿಲಲ್ಲಿ ನಿಂದಿರಲು, ಶರಣರು ಬಂದು ಬಾಗಿಲಲ್ಲಿ ನಿಂತರ ತನ್ನ ಮರೆದಿಪ್ಪವರೇ ತನ್ನ ತಾನು ಮರೆತು ಬಿಡದ. ಅವ್ರ ಕಂಡಡೆ ನಮ್ಮ ಗುಹೇಶ್ವರ ಲಿಂಗ ಒಡೆ ಹಾಯದೆ ಬನ್ನಿ ಅಂತಕ್ಕಂಥ ಮಾತನ್ನು ಕೂಡ ಅಲ್ಲಮ ಪ್ರಭುಗಳು ಹೇಳಿ ಭಕ್ತಿಯ ಪರಾಕಾಷ್ಠೆಯಲ್ಲಿದ್ದರಲ್ಲ ಬಸವಣ್ಣವರು. ಮೈ ಮರೆವಿನಲ್ಲಿದ್ದರಲ್ಲ. ಮೈ ಮರೆವು ಭಕ್ತಿ ಅಲ್ಲ. ನಿಜಕ್ಕೂ ಹೊರಗಡೆ ಇರ್ತಕ್ಕಂಥ ಶರಣರಿದ್ದಾರಲ್ಲ, ಜಂಗಮರಿದ್ದಾರಲ್ಲ, ಜಂಗಮ ಅಂದ್ರೆ ಜಾತಿ ಜಂಗಮ ಅಲ್ಲ, ನೀತಿಯ ಜಂಗಮರು, ಸಮಾಜಕ್ಕಾಗಿ ತುಡಿತಕ್ಕಂಥವ್ರು. ಅವರ ಸುಖ ಎನ್ನ ಸುಖ, ಅವರ ದುಃಖ ಎನ್ನ ದುಃಖ ಅಂತಕ್ಕಂಥ ಮಾತು ಬಸವಣ್ಣವ್ರದ್ದೆಯಲ್ಲ. ಇಲ್ಲಿ ಯಾರು ಶೋಷಣೆಗೆ ಒಳಗಾಗಬಾರ್ದು, ಯಾರು ಪರಸ್ಪರ ಶೋಷಣೆ ಮಾಡಬಾರ್ದು.
ಯಾರು ಕೀಳು ಅಲ್ಲ, ಯಾರು ಮೇಲೂ ಅಲ್ಲ, ಸಕಲ ಜೀವಾತ್ಮರಿಗೆ ಲೇಸು ಬಯಸ್ತಕ್ಕಂಥ ಮನಸ್ಸಿನ ಸ್ಥಿತಿ ಅದಲ್ಲ, ಇದು ಭಕ್ತಿ. ಈ ಭಕ್ತಿಯನ್ನ ಮಾಡೋರು ತುಂಬಾ ಅಪರೂಪ. ನಾವೆಲ್ಲ ತೋರಿಕೆ ಭಕ್ತಿ ಮಾಡ್ತಕ್ಕಂಥವ್ರೆ. ಇಷ್ಟಲಿಂಗ ಪೂಜೆ ಮಾಡಿದ್ರು ಕೂಡ ನಾವು ತೋರಿಕೆ ಭಕ್ತಿಯಲ್ಲೇ ಮಾಡೋರು. ಗುಡಿಯ ಮಾಡ್ತಕ್ಕಂಥ ಭಕ್ತಿ ಕೂಡ ಅದು ಕೂಡ ತೋರಿಕೆ ಭಕ್ತಿ. ಈ ತೋರಿಕೆ ಭಕ್ತಿಯನ್ನು ಹೊರತುಪಡಿಸಿ ಸಾಮಾಜಿಕ ಕಾಳಜಿ ಇದೆಯಲ್ಲ, ಸಾಮಾಜಿಕ ಪ್ರೀತಿ ಇದೆಯಲ್ಲ, ಸಾಮಾಜಿಕ ಪ್ರೀತಿ, ಸಾಮಾಜಿಕ ಕಾಳಜಿ ನಿಜವಾದ ಭಕ್ತಿ. ಬಸವಣ್ಣವರು ಆ ಕಾರಣಕ್ಕಾಗಿ ಭಕ್ತಿ ಭಂಡಾರಿ ಅನಿಸಿಕೊಂಡ್ರು. ಆ ಕಾರಣಕ್ಕಾಗಿ ಸಿದ್ದರಾಮ ಶರಣರು ಹೇಳೋದು, ಭಕ್ತನಾದೊಡೆ ಬಸವಣ್ಣನಂತಾಗಬೇಕು, ಜಂಗಮವಾದೊಡೆ ಪ್ರಭುದೇವರಂತಾಗಬೇಕು. ಭಕ್ತನಾದೊಡೆ ಬಸವಣ್ಣನಂತಾಗಬೇಕು, ಜಂಗಮವಾದೊಡೆ ಪ್ರಭುದೇವರಂತಾಗಬೇಕು. ಯೋಗಿಯಾದಡೆ ಸಿದ್ಧರಾಮಯ್ಯನಂತಾಗಬೇಕು. ನೋಡಿ ಎಂಥ ನಿಲುವುಗಳಿವೆ. ಅದಾಗಿದ್ದರೆ ಬಸವಣ್ಣನಂತಾಗ್ಬೇಕಂತೆ, ಜಂಗಮ ಆಗ್ಬೇಕಾಗಿದ್ರೆ ಪ್ರಭುದೇವರಂತ ಆಗ್ಬೇಕಂತೆ. ನಿಸ್ವಾರ್ಥ, ನಿರ್ಭಯ, ಇಡೀ ಪ್ರಕೃತಿಯನ್ನು ಆವರಿಸಿಕೊಂಡಂತ, ಈ ಬಯಲಲ್ಲಿ ಹುಟ್ಟಿ ಬಯಲಲ್ಲೇ ಬೆಳೆದು ಬಯಲದಂಥ ನಿಜ ಜಂಗಮ ಅಲ್ಲಮ ಪ್ರಭುಗಳು. ಆದರೆ ಆ ಥರ ಜಂಗಮರಾಗಬೇಕು. ಇವತ್ತು ಸಮಾಜದಲ್ಲಿ ಇಂಥ ಜಂಗಮರು ಸಿಗ್ತಾರ? ಬಸವಣ್ಣಂಥ ಭಕ್ತಿ ಉಳ್ಳವರು ಇವತ್ತು ಸಿಗ್ಲಿಕ್ಕೆ ಸಾಧ್ಯನಾ? ಸಿದ್ದರಾಮಯ್ಯನಂಥ ಯೋಗಿಕ ಪುರುಷ ನಮಗೆ ಇವತ್ತು ಸಿಗ್ಲಿಕ್ಕೆ ಸಾಧ್ಯನಾ? ಎಲ್ಲ ಭಕ್ತನೂ ನಾಟಕೀಯ, ಯೋಗಿಯೂ ನಾಟಕೀಯ, ಜಂಗಮರು ನಾಟಕೀಯ. ಇದನ್ನ ಶರಣರು ತಿರಸ್ಕರಿಸ್ತಾರೆ. ಹಾಗಾಗಿ ಅವರ ನಡವಳಿಕೆ, ಅವರ ಚಿಂತನೆ, ಅವರ ವಿಚಾರ ತುಂಬಾ ವಿಭಿನ್ನವಾಗಿರ್ತಕ್ಕಂಥದ್ದು. ನಮ್ಮ ನಡವಳಿಕೆಗಳಿಗೆ ನೋಡಿ, ಶರಣರು ಬರೀತಾರೆ ಒಂದ್ ಕಡೆ, ನಮ್ಮ ನಡವಳಿಕೆಗಳಿಗೆ ನಮ್ಮ ಪುರಾತನ ನುಡಿಯ ಇಷ್ಟವಯ್ಯ, ಸನಾತನಲ್ಲ, ಪುರಾತನರ ನುಡಿಯ ಇಷ್ಟವಯ್ಯ. ಸ್ಮೃತಿಗಳು ಸಮುದ್ರದ ಪಾಲಾಗಲಿ, ಸ್ಮೃತಿಗಳು ಸಮುದ್ರದ ಪಾಲಾಗಲಿ. ಯಾಕಂದ್ರೆ ಸ್ಮೃತಿಗಳು ಏನಿವೆ ಎಂಬುದನ್ನ ಶರಣರು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ರು. ಎಲ್ಲರಿಗೂ ಒಳ್ಳೆಯದನ್ನು ಬಯಸೋದಲ್ಲ, ಕೆಲವರಿಗಾಗಿ ಕೆಲವರಿಗಷ್ಟೇ ಇರತಕ್ಕಂಥ ಸ್ಮೃತಿಗಳು ಸಮುದ್ರದ ಪಾಲಾಗಲಿ. ಶ್ರುತಿಗಳು ವೈಕುಂಠ ಸೇರಲಿ, ಶ್ರುತಿಗಳು ವೈಕುಂಠ ಸೇರಲಿ. ಆಗಮಗಳು ವಾಯುವ ಹೊಂದಿರಲಿ, ವಾಯುಗಳೇ ಸೇರಿ ಬಿಡ್ಲಿ ಎಂಬ ನುಡಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬ ನುಡಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಮಹಾಲಿಂಗ ಹೃದಯದೊಳಗೆ ಗ್ರಂಥಿಯಾಗಲಿ ಎಂಬ ನುಡಿ. ಯಾವ ನುಡಿ? ಯಾರಿಗೂ ಕೇಡು ಬಗೆದ, ಸಕಲ ಜೀವಾತ್ಮರಿಗೂ ಲೇಸು ಬಯಸುವಂಥ ಈ ನುಡಿಗಳವ ನಮ್ಮ ಒಳಗಡೆ ಹೃದಯ ಗ್ರಂಥಿಯಾಗಲಿ ಅಂತ ಹೇಳ್ತಾರೆ ಶರಣರು. ಅದು ನಿಜವಾದ ಭಕ್ತಿ ಆಗ್ತದೆ. ಆ ಕಾರಣಕ್ಕಾಗಿ ಅವರು ಆ ಬಸವಣ್ಣವರು ಅವತ್ತೇ ತಿರಸ್ಕಾರ ಮಾಡ್ತಾರೆ ಕೆಲವರು. ಅರೆ ಭಕ್ತರಾದವರ ನೆರೆಬೇಡ ಹೊರೆಬೇಡ. ಯಪ್ಪ ಪುಣ್ಯಾತ್ಮರೇ, ನಿಮ್ಮ ನೆರೆನೂ ಬೇಡ ಹೊರೆನೂ ಬೇಡ, ಅವರ ದಾರಿ ಸಂಗಡ ಬೇಡ, ದೂರ ನುಡಿಯಲು ಬೇಡ. ಅವ್ರ ದಾರಿ ಸಂಘ ಕೂಡ ನಮಗೆ ಬೇಕಾಗಿಲ್ಲ. ಅವ್ರ ಜೊತೆ ಹೋಗುವಂಥ ಯಾವ ಎತ್ತುಗಡೆಯನ್ನು ನಾವು ಮಾಡದಿರೋಣ ಅಂತಕ್ಕಂಥ ಮಾತನ್ನ ಬಸವಣ್ಣವರು ನಮಗೂ ಅವತ್ತು 12ನೇ ಶತಮಾನದಲ್ಲಿ ಹೇಳಿದ್ದಾರೆ. ಭಕ್ತರು ಬೇರೆ, ಗುರುಗಳು ಬೇರೆ. ಏನೋ ನಿರೀಕ್ಷೆ ಮಾಡುವ ಗುರುಗಳು, ಇನ್ನೇನೋ ನಿರೀಕ್ಷೆ ಮಾಡುವ ಭಕ್ತರು. ದೇವರನ್ನ ಬಹುತೇಕವಾಗಿ ಪೂಜೆ ಮಾಡೋದು ಯಾಕೆ? ನಾವು ನಿರೀಕ್ಷೆ ಮಾಡಿ ತಾನೆ. ನಿರೀಕ್ಷೆ ಮಾಡಲಾರ್ದೆ, ಸ್ವಾರ್ಥವನ್ನ ಬಯಸಲಾರದೆ ಎಂದಾದ್ರೂ ದೇವರನ್ನು ನಾವು ಪೂಜೆ ಮಾಡಿದ್ದೇವ? ಯಾವುದೋ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡೇ ದೇವರನ್ನು ಪೂಜೆ ಮಾಡಿದವರು ನಾವು. ನಿರೀಕ್ಷೆ ಇಲ್ಲದೆ, ಬೇಡಿಕೆ ಇಲ್ಲದೆ ಯಾವ ದೇವರನ್ನು ನಾವು ಪೂಜೆ ಮಾಡೋಲ್ಲ. ನೀರಾಗಿ ಮುಣಿಯೋದ್ರು ನಾವು ನಿರೀಕ್ಷೆ ಇಟ್ಕೊಳ್ಳರೆ, ಗಿಡವನ್ನು ಸುತ್ತರೂ ನಾವು ನಿರೀಕ್ಷೆ ಇಟ್ಕೊಳ್ಳರೆ. ಯಾವುದೋ ಒಂದು ದೇವಸ್ಥಾನ, ಪವಿತ್ರ ಸ್ಥಾನ ಅಂತ,
ಅಲ್ಲಿ ಹೋಗಿ ಬಂದರೂ ಕೂಡ ನಿರೀಕ್ಷೆಗಳೇ ಇಟ್ಕೊಂಡರೆ ನಾವು. ನಿರೀಕ್ಷೆ ಇಲ್ಲದೆ ನಮ್ಮ ಭಕ್ತಿನೇ ಇಲ್ವೇ ಇಲ್ಲ. ನಮ್ಮ ಭಕ್ತಿ ನಾಟಕೀಯವಾದದ್ದು. ಅಲ್ಲಿ ನಾಟಕೀಯ ಮಾಡ್ತಾ ಮಾಡ್ತಾ ಗಡಗಡಗಡ ನಡಿಗದಂತೆ ಮಾಡುವವರಾಗಲ್ಲ. ದೇವಸ್ಥಾನದ ಒಳಗಡೆ ಹೋಗಿರ್ತೀವಿ ನಾವು, ಆದರೆ ನಮಗೆ ಚಿಂತೆ ಇರೋದು ದೇವರ ಬಗ್ಗೆ ಇರೋ ಪ್ರೀತಿ ಕಾಳಜಿ ಅಲ್ಲ. ನಾವು ನಿನ್ನೆ ತಂದಂಥ ಪಾದರಕ್ಷೆಗಳ ಬಗ್ಗೆನೇ ನಮಗೆ ಕ್ಯಾಲಿರೋದು, ಅಥವಾ ನಾವು ಇಟ್ಟಿರುವ ವಸ್ತುಗಳ ಬಗ್ಗೆನೇ ನಮಗೆ ಕ್ಯಾಲಿರೋದು. ಇದು ನಿಜವಾದ ಭಕ್ತಿನ? ಇದು ನಿಜವಾದ ಭಕ್ತಿ ಅಲ್ಲ ಅಂತ ಹೇಳಿದ್ರೆ ಅರೆ ಭಕ್ತರಾಗಿರ್ತಾರಲ್ಲ, ಅವರು ಭಯಂಕರ ಸಿಟ್ಟಾಗಿಬಿಡ್ತಾರೆ, ಅವರು ಚೀರಾಡ್ಬಿಡ್ತಾರೆ. ಯಾಕಂದ್ರೆ ಅವ್ರೊಳಗಡೆ ಕೆಲವು ಗುರುಗಳದಲ್ಲ, ಗಡದ್ದಾಗಿ ಉಂಡು ಗಡದ್ದಾಗಿ ಮಲಗಿ ಅದ್ಭುತವಾಗಿ ಮಾತನಾಡ್ತಕ್ಕಂಥವ್ರು ಏನೇನೋ ಫೀಡ್ ಮಾಡಿಬಿಟ್ಟಿದ್ದಾರೆ ಅವ್ರ ತಲೆಯೊಳಗಡೆ. ಹಾಗಾಗಿ ಈ ಅರೆಭಕ್ತರ ಸಹವಾಸ ತುಂಬಾ ಕಷ್ಟ. ಆ ಗುರುಗಳು ಹೇಗಿದ್ದಾರೆ? ತುಪ್ಪ ಬೋನಬನುಂಡು, ಅಮ್ಮಿಗೆ ರಾಯ ಮಾಡ್ತಾಳೆ, ತುಪ್ಪ ಬೋನಬನುಂಡು ನಚ್ಚು ಮಚ್ಚಿನ ಮಾತ ನುಡಿದು, ನಮ್ಮೆಲ್ಲರಿಗೂ ಹಿತವಾಗುವಂತ ಮಾತುಗಳನ್ನು ಆಡಿ ರಜ್ಜೆಯಲ್ಲಿ ಕುಳಿತು, ರಜ್ಜೆಯಲ್ಲಿ ಪಚ್ಚೆಯಲ್ಲಿ ಕೆಸರಿನಲ್ಲಿ ಕುಳಿತು ಇಷ್ಟ ಲಿಂಗವ ನಪ್ಪಿದವರ ನಿತ್ಯ ಜ್ಞಾನಿಗಳೆಂದರೆ. ಇಷ್ಟಲಿಂಗವನ್ನು ಪೂಜೆ ಮಾಡಿಕಂತ ಕುತ್ಕೊಂಡಿರ್ತಕ್ಕಂಥ ಈ ಜನಗಳಿಗೆ ನಿತ್ಯ ಜ್ಞಾನಿಗಳಂತ ನಾವಂದ್ರೆ ಪ್ರತ್ಯಕ್ಷವಾಗಿ ಸುರಿಯುವೆ ಬಾಯಲ್ಲಿ ಬಾಲ ಹುಳುಗಳು. ಅವರಿಗೆ ಅವರ ಜ್ಞಾನದಿಂದ ನೀವು ತಿಳ್ಕೊಂಡ್ರೆ ನಿಮ್ಮ ಬಾಯಿಯಲ್ಲಿ ಬಾಲ ಹುಳವನ್ನ ಸುರಿತೀನಿ ಅಂತಕ್ಕಂಥ ಮಾತನ್ನ ನಮಗೆ ರಾಯಮ್ಮನವರು ಇಲ್ಲಿ ಹೇಳ್ತಾರೆ. ಹಾಗಾಗಿ ನಾವು ಬಸವಣ್ಣನ ಭಕ್ತಿಯನ್ನು ಅಪ್ಪಿಕೊಳ್ಳಬೇಕಾಗಿದೆ. ಬಸವಣ್ಣನ ಭಕ್ತಿ ಅಂತದ್ದು, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬೊಪ್ಪನು ನಮ್ಮ ಡೋಹಾರ ಕಕ್ಕಯ್ಯ, ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ. ಈ ಭಕ್ತಿ ಇದೆಲ್ಲ, ಆ ವ್ಯಕ್ತಿ ಯಾವ ವಿಷಯ ಸಮಾಜ ತಿರಸ್ಕರಿಸಿದೆಯೋ, ಆ ವ್ಯಕ್ತಿ ಆ ವಸ್ತು ಅದು ನನ್ನದು ಅನ್ನುವಂಥ ಅಪ್ಪಿಕೊಳ್ಳುವಂತಹ ಭಾವ ಇದೆಯಲ್ಲ, ಈ ಭಾವನೆ ನಿಜವಾದ ಭಕ್ತಿ. ಈ ಭಕ್ತಿಗೆ ನಾವು ಮಾರು ಹೋಗಬೇಕೆ ಹೊರತು ಗಂಟೆ ಬಾರಿಸುವ, ಊದುಬತ್ತಿ ಬೆಳಗುವ, ದೀಪ ಹಚ್ಚುವ ಭಕ್ತಿಯನ್ನಲ್ಲ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.